ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಪವನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಎಪಿಸೋಡನ್ನು ಶುರು ಮಾಡೋಣ ಬನ್ನಿ. ನಾನಿವತ್ತು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಎಂಬ ಗ್ರಾಮದಲ್ಲಿ ಇದ್ದೀನಿ. ಈ ಒಂದು ಮಾಗಡಿ ಎಂಬ ಗ್ರಾಮದ ವಿಶೇಷತೆ ಏನಪ್ಪಾ ಅಂದರೆ, ಸೊ ನೀವು ಇಲ್ಲಿ ನೋಡ್ಬೋದು ಈ ಮಾಗಡಿ ಕೆರೆಯಲ್ಲಿ, ಈ ಮಾಗಡಿ ಊರಲ್ಲಿ ಒಂದು ಪುರಾತನವಾದ ಕೆರೆ ಇದೆ. ಆ ಒಂದು ಕೆರೆಯ ವಿಶೇಷತೆಯನ್ನು ನಾವು ಇವತ್ತು ತಿಳ್ಕೊಳ್ಳೋದು. ಫ್ರೆಂಡ್ಸ್, ನಾನು ಇವಾಗಲೇ ಹೇಳಿರೋ ಹಾಗೆ ಮಾಗಡಿ ಗ್ರಾಮದಲ್ಲಿ ಒಂದು ಪುರಾತನವಾದ ಕೆರೆ ಇದೆ. ನೀವು ಇಲ್ಲಿ ನೋಡ್ಬೋದು, ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಅಂತ. ಈ ಒಂದು ಕೆರೆ 80 ವರ್ಷಗಳ ಹಳೆಯದಾಗಿದ್ದು, ಈ ಒಂದು ಕೆರೆಯಲ್ಲಿ ಏನು ವಿಶೇಷಪ್ಪ ಅಂದರೆ, ಈ ಕೆರೆಯಲ್ಲಿ 130ಕ್ಕೂ ಹೆಚ್ಚಿನ ಜಾತಿಯ ಪಕ್ಷಿಗಳು ನೆಲೆಯಾಗಿದೆ. ಅಂದರೆ ಪ್ರತಿ ವರ್ಷ ತಮ್ಮ ಸಂತಾನೋತ್ಪತ್ತಿಗೋಸ್ಕರ ಅನೇಕ ಬಗೆಯಾದಂತಹ ಪಕ್ಷಿಗಳು ಬೇರೆ ಬೇರೆ ದೇಶಗಳಿಂದ ಇಲ್ಲಿಗೆ ವಲಸೆ ಬರ್ತವೆ. ಆ ಥರ ನಾವು ನೋಡಿದಾಗ ಜಾಗತಿಕವಾಗಿ ಅಳಿವಿನಂಚಿನಲ್ಲಿರುವ 26 ಪಕ್ಷಿಗಳಲ್ಲಿ 3 ಪಕ್ಷಿಗಳಾದ ಯುರೇಷಿಯನ್ ಸ್ಪೂನ್ ಬಿಲ್, ಕಾಮ್ ಡಕ್, ಪೆರಿಗ್ರಿನ್ ಫಾಲ್ಕನ್ ಈ ಸರೋವರಕ್ಕೆ ಭೇಟಿ ನೀಡುತ್ತವೆ. ಅದೇ ರೀತಿ ಈ ಒಂದು ಚಳಿಗಾಲದ ಅವಧಿಯಲ್ಲಿ ಸುಮಾರು 4000ದಿಂದ 5000ದವರೆಗೆ ಬಾರ್ ಹೆಡ್ ಗೂಸ್ ಅಂತ ಅದೊಂದು ಥರ ಪಕ್ಷಿ, ಅದೊಂದು ಜಾತಿಯ ಪಕ್ಷಿ. ಆ ಒಂದು ಪಕ್ಷಿಯು ಕೂಡ ಸುಮಾರು 4000ದಿಂದ 5000 ಪಕ್ಷಿಗಳು ಈ ಕೆರೆಗೆ ಭೇಟಿ ನೀಡುತ್ತವೆ ಅಂತ ಇಲ್ಲಿ ಉಲ್ಲೇಖಿತ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು, ಒಂದು ಎಕ್ಸಾಂಪಲ್ ಅನ್ನು ನಾವು ತಗೊಂಡಾಗ ಹೈ ಫ್ಲೈಯಿಂಗ್ ಬಾರ್ ಹೆಡೆಡ್ ಗೂಸ್ ಅಂತ ಇದೊಂದು ಪಕ್ಷಿಯ ಜಾತಿಯಾಗಿದ್ದು, ಇದರ ಆಯುಷ್ಯ ನೀವು ನೋಡ್ಬೋದು. ಇಲ್ಲಿ ಸುಮಾರು ಇದು 20 ವರ್ಷಗಳಷ್ಟು ಜೀವಿತಾವಧಿಯನ್ನು ಹೊಂದಿದೆ ಇದು. ಮತ್ತು ಇದು ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಇದು ಹಾರುತ್ತದೆ. ಅದೇ ರೀತಿ ಈ ಒಂದು ಪಕ್ಷಿಯು ಮಂಗೋಲಿಯಾ ದೇಶದ್ದಾಗಿದ್ದು, ಇದು ಮಂಗೋಲಿಯಾದಿಂದ ಸಂತಾನೋತ್ಪತ್ತಿಗೋಸ್ಕರ ಚೀನಾ ಮಾರ್ಗವಾಗಿ ಹಾಗೂ ನೇಪಾಳದ ಮಾರ್ಗವಾಗಿ ಭಾರತದ ಈ ಕರ್ನಾಟಕದ ಮಾಗಡಿ ಕೆರೆಗೆ ಬಂದು ಇಲ್ಲಿ ಸೇರುತ್ತದೆ. ಅದೇ ರೀತಿ ಹೈ ಫ್ಲೈಯಿಂಗ್ ಬರ್ಡ್ಸ್ ಅಂತ ನಾವು ನೋಡಿದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವೆಲ್ಲ ಹೈ ಫ್ಲೈಯಿಂಗ್ ಬರ್ಡ್ಸ್. ಅಂದರೆ ಮೌಂಟ್ ಎವರೆಸ್ಟ್ 29,029 ಫೀಟ್ ಇದ್ದರೆ, ಬಾರ್ ಹೆಡೆಡ್ ಗೂಸ್ ಈ ಒಂದು ಪಕ್ಷಿಯು ಸುಮಾರು 29,000 ಫೀಟ್ ಅಷ್ಟು ಹೈಟ್ ಇದು ಹಾರುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಊಪರ್ಸ್ ಸ್ವಾನ್ ಅಂತ, ಮಾಲಾಡ್ ಡಕ್ ಅಂತ, ಅದರದ್ದು ಹೈಟ್ ಎಲ್ಲ ನೀವು ನೋಡ್ಬೋದು. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲು